ಈ ಫಾರ್ಮಾ ಇಂಡಸ್ಟ್ರಿಯ ಕರಾಳ ಸತ್ಯದ ಬಗ್ಗೆ ನಿಮಗೆ ಗೊತ್ತಿದೆಯಾ? ನಾನು ರೀಸೆಂಟ್ ಆಗಿ ಹುಷಾರಿರ್ಲಿಲ್ಲ ಅಂತ ನಾರ್ಮಲ್ ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗಿ ಒಂದು ಮಾಂಟೆಕೆಲ್ಸಿ ಟ್ಯಾಬ್ಲೆಟ್ ತಗೊಂಬಂದೆ. ಅದು ಒಂದು ಟ್ಯಾಬ್ಲೆಟ್ ಪ್ರೈಸು 20 ರೂಪಾಯಿ. ಅದೇ ರೀತಿ ಇನ್ನೊಂದು ದಿವಸ ಹೋಗಿ ಸೇಮ್ ಮಾಂಟೆಕೆಲ್ಸಿನ ಪ್ರಧಾನಮಂತ್ರಿ ಜನೌಷಧಿನಲ್ಲಿ ಹೋಗಿ ತಗೊಂಬಂದೆ. ಅದ್ರ ಪ್ರೈಸು ಒಂದು ಶೀಟಿಗೆ 25 ರೂಪಾಯಿ. ಯಾಕೆ ಇಷ್ಟೊಂದು ಡಿಫ್ರೆನ್ಸು? ನೀವೇನಾದರೂ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಏನಾದರೂ ಟ್ಯಾಬ್ಲೆಟ್ ತಗೋ ಅಂತ ಬರ್ಕೊಟ್ರೆ ಅವ್ರಿಗೆ ಗೊತ್ತಿರೋ ಮೆಡಿಕಲ್ ಸ್ಟೋರ್ಗೆ ಹೋಗಿ ಕೇಳ್ತಾರೆ, ಇಲ್ಲ ಡಾಕ್ಟರ್ ಹತ್ರನೇ ಒಂದು ಓನ್ ಮೆಡಿಕಲ್ ಸ್ಟೋರ್ ಇರುತ್ತೆ. ಈ ತರ ಮಾಡೋದ್ರಿಂದ ಈ ಡಾಕ್ಟರ್ಗಳಿಗೆ ಏನ್ ಲಾಭ ಆಗುತ್ತೆ? ಹಾಗಿದ್ರೆ ಈ ಫಾರ್ಮಾ ಇಂಡಸ್ಟ್ರಿ ಯಾವ ತರ ವರ್ಕ್ ಆಗುತ್ತೆ? ಜಗತ್ತಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಸೆಲ್ ಮಾಡೋ ನಮ್ಮ ಇಂಡಿಯನ್ ಫಾರ್ಮಾ ಕಂಪ್ನಿಗಳು ಅದೇ ಟ್ಯಾಬ್ಲೆಟ್ನ ನಮ್ಮ ಇಂಡಿಯಾದಲ್ಲಿ ಮಾತ್ರ ಯಾಕೆ ಇಷ್ಟೊಂದು ಜಾಸ್ತಿ ರೇಟಲ್ಲಿ ಸೆಲ್ ಮಾಡ್ತಿದ್ದಾರೆ? ಈ ಫಾರ್ಮಾ ಇಂಡಸ್ಟ್ರಿ ಯಾವ ತರ ನಡೆಯುತ್ತೆ? ಇದರಲ್ಲಿ ಯಾರು ದುಡ್ಡು ಜಾಸ್ತಿ ಮಾಡ್ತಾರೆ? ನಾವು ಈ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡಿ ನಾವು ದುಡ್ಡು ಮಾಡೋದು ಹೇಗೆ? ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಂದ್ರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾವು ಇದ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ಕೂ ಮುಂಚೆ ಈ ಫಾರ್ಮಾ ಕಂಪ್ನಿ ಯಾವ ಥರ ವರ್ಕ್ ಆಗುತ್ತೆ, ಇದರಲ್ಲಿ ಯಾವ್ಯಾವ ಥರ ಪ್ಲೇಯರ್ಸ್ ಇರ್ತಾರೆ, ಇವರೆಲ್ಲ ಯಾವ ಥರ ದುಡ್ಡು ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು. ಇದರಲ್ಲಿ ಮೊದಲನೇದಾಗಿ ಬರೋದು ಇನೋವೇಟರ್. ಈ ಇನೋವೇಟರ್ಗಳನ್ನ ಈ ಇಂಡಸ್ಟ್ರಿಯ ಕಿಂಗ್ಗಳು ಅಂತ ಕರಿಬೋದು. 70 ವರ್ಷದಿಂದ ನಮ್ಮ ಇಂಡಿಯಾದಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ 35 ಇತ್ತು. ಅಂದ್ರೆ ಆವರೇಜ್ ಒಬ್ಬ ವ್ಯಕ್ತಿ 35 ವರ್ಷ ಬದುಕ್ತಿದ್ದ. ಅದು ಇವಾಗ 2022 ಡೇಟಾ ಪ್ರಕಾರ 70 ವರ್ಷಕ್ಕೆ ಹೋಗಿದೆ. ಯಾಕಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ಕಾಯಿಲೆ ಬಂದ್ರು ಅದಕ್ಕೆ ಈ ಇನೋವೇಟರ್ ಕಂಪ್ನಿಗಳು ಮದ್ದನ್ನ ಕಂಡಿಡಿದು ನಮ್ಮನ್ನ ಬದುಕಿಸ್ತವೆ. ನೀವು ರೀಸೆಂಟ್ ಆಗಿ ನೋಡ್ಬೇಕಂದ್ರೆ ಕೊರೋನಾ ವ್ಯಾಕ್ಸಿನ್ ಇದೇ ಇನೋವೇಟರ್ ಕಂಪ್ನಿಗಳೇ ಕಂಡಿಡಿದಿದ್ದು. ಆಕ್ಚುಲಿ ನಮ್ಮ ಇಂಡಿಯಾದಲ್ಲಿ ನಮ್ಮ ಇಂಡಿಯನ್ ಇನೋವೇಟರ್ ಕಂಪ್ನಿಗಳ ಸಂಖ್ಯೆ ತುಂಬಾ ಕಡಿಮೆ ಇದೆ. ಆಲ್ಮೋಸ್ಟ್ 1 ಇಲ್ಲ 2 ಇರ್ಬೋದು. ಅದರಲ್ಲೂ ಕೂಡ ಅವ್ರದ್ದು ರೆವಿನ್ಯೂ 100% ಇನೋವೇಷನ್ ಇಂದ ಬರಲ್ಲ. ಬೇರೆ ದೇಶಗಳಲ್ಲಿ ಇನೋವೇಟರ್ ಕಂಪ್ನಿ ಜಾಸ್ತಿ ಇದೆ. ಅದಕ್ಕೆ ಎಕ್ಸಾಂಪಲ್ ಫೈಸರ್, ಅಸ್ಟ್ರಾಜೆನಿಕಾ, ಜಾನ್ಸನ್ ಅಂಡ್ ಜಾನ್ಸನ್, ಮರ್ಕ್, ಈ ತರ ನಾನಾ ಕಂಪ್ನಿಗಳಿದಾವೆ. ನಮ್ಮ ಇಂಡಿಯನ್ ಕಂಪ್ನಿಗಳ ಸಂಖ್ಯೆ ಯಾಕೆ ಕಮ್ಮಿ ಇದೆ ಅಂದ್ರೆ, ಈಗ ಯಾವುದೇ ಒಂದು ಮಾಲಿಕ್ಯೂಲ್ ನ ಕಂಡಿಡಿಯಕ್ಕೆ ಎಕ್ಸಾಂಪಲ್ ಒಂದು ಪ್ಯಾರಾಸಿಟಮಲ್ ಇರ್ಬೋದು. ಪ್ಯಾರಾಸಿಟಮಲ್ ಒಂದು ಮಾಲಿಕ್ಯೂಲ್ ಇದೇನ್ ಮಾಡುತ್ತೆ, ನಮ್ಮ ಬಾಡಿಲಲ್ಲಿ ಆಗೋ ಹೀಟ್ ನ ಕಮ್ಮಿ ಮಾಡುತ್ತೆ, ಜ್ವರ ಸಿಂಪ್ಟಮ್ಸ್ ನ ಕಮ್ಮಿ ಮಾಡುತ್ತೆ. ಈ ಪ್ಯಾರಾಸಿಟಮಲ್ ಒಂದು ಮಾಲಿಕ್ಯೂಲ್. ಈ ತರ ಮಾಲಿಕ್ಯೂಲ್ ನ ಕಂಡಿಡಿಯಕ್ಕೆ ಇನೋವೇಟರ್ ಕಂಪ್ನಿಗಳಿಗೆ 3 to 4 ಬಿಲಿಯನ್ ಖರ್ಚಾಗುತ್ತೆ. ಅಂದ್ರೆ 30 ರಿಂದ 40 ಸಾವಿರ ಕೋಟಿ ಜಸ್ಟ್ ಈ ತರ ಮಾಲಿಕ್ಯೂಲ್ ನ ಕಂಡಿಡಿಯಕ್ಕೆ ಖರ್ಚಾಗುತ್ತೆ. ಇದರಲ್ಲಿ ಸಕ್ಸಸ್ ರೇಟ್ ತುಂಬಾ ಲೋ ಇರುತ್ತೆ. 100ರಲ್ಲಿ 10 ರಿಂದ 15 ಮಾಲಿಕ್ಯೂಲ್ ಮಾತ್ರ ಸಕ್ಸಸ್ ಆಗುತ್ತೆ. ಅಕಸ್ಮಾತ್ ಸಕ್ಸಸ್ ಆದ್ರೆ ಈ ಇನೋವೇಟರ್ ಕಂಪ್ನಿಗಳು ಅದನ್ನ ಪೇಟೆಂಟ್ ಮಾಡ್ಕೊಂಡು 20 ರಿಂದ 25 ವರ್ಷ ಮೆಡಿಸಿನ್ಗಳನ್ನ ಇವ್ರು ಇಷ್ಟ ಬಂದಿದ್ದ ರೇಟಿಗೆ ಸೆಲ್ ಮಾಡ್ತಾರೆ. ಇದೇ ರೀಸನ್ ಇಂದಾನೆ ನಮ್ಮ ಇಂಡಿಯನ್ ಕಂಪ್ನಿಗಳು ಜಾಸ್ತಿ ಇನೋವೇಷನ್ ಬಿಸ್ನೆಸ್ ನ ಮಾಡಕ್ ಹೋಗಲ್ಲ. ಆದ್ರೆ ಇದರಲ್ಲಿ ನಂಬರ್ 1 ಇಲ್ದಿದ್ರು ಸಹ ಜನರಿಕ್ ಮೆಡಿಸನ್ ಅಲ್ಲಿ ನಮ್ಮ ಇಂಡಿಯನ್ ಫಾರ್ಮಾ ಕಂಪ್ನಿಗಳು ವರ್ಲ್ಡ್ ಅಲ್ಲೇನೆ ನಂಬರ್ 1 ಸ್ಥಾನ ಪಡೆದಿದ್ದಾವೆ. ಅಮೆರಿಕದ ಟೋಟಲ್ ಫಾರ್ಮಾ ಮಾರ್ಕೆಟ್ ಅಲ್ಲಿ ನಮ್ಮ ಇಂಡಿಯನ್ ಕಂಪ್ನಿಗಳು ಮಾರ್ಕೆಟ್ ಶೇರು 50% ಇದೆ. ಅಂದ್ರೆ ಅಮೆರಿಕದಲ್ಲಿ 100 ಜನರಿಕ್ ಮೆಡಿಸಿನ್ ಸೆಲ್ ಆದ್ರೆ ಅದರಲ್ಲಿ 50 ಭಾಗ ನಮ್ಮ ಇಂಡಿಯನ್ ಫಾರ್ಮಾ ಕಂಪ್ನಿಗಳೇ ಸೆಲ್ ಮಾಡ್ತವೆ. ಹಾಗಿದ್ರೆ ಈ ಜನರಿಕ್ ಮೆಡಿಸನ್ ಅಂದ್ರೆ ಏನು? ಹೇಗೆ ನಮ್ಮ ಇಂಡಿಯನ್ ಕಂಪ್ನಿಗಳು ಅಮೆರಿಕಾದಂತ ದೊಡ್ಡ ದೊಡ್ಡ ದೇಶಗಳಲ್ಲಿ ರಾಜಾರೋಷವಾಗಿ ಇವ್ರದೇ ಮಾರ್ಕೆಟ್ ನ ರೂಲ್ ಮಾಡ್ತಿದ್ದಾರೆ. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಕೆನರಾ HSBC ನವರು ಒಂದು ಹೊಸ NFO ತರ್ತಿದ್ದಾರೆ. ಆ NFO ನೇಮ್ ಏನಂದ್ರೆ ಮಿಡ್ ಕ್ಯಾಪ್ 150 ಮೂಮೆಂಟಮ್ ಫಂಡ್ ಅಂತ. ಅಂದ್ರೆ ಈ ಫಂಡ್ ಏನ್ ಮಾಡುತ್ತೆ, ಮಿಡ್ ಕ್ಯಾಪ್ ಅಲ್ಲಿರೋ 150 ಕಂಪ್ನಿನಲ್ಲಿ ಯಾವ್ದು 50 ಕಂಪ್ನಿಗಳು ಜಾಸ್ತಿ ಮೂವ್ಮೆಂಟ್ ಇರ್ತಾವಲ್ಲ ಅಂತ ಕಂಪ್ನಿಗಳ ಮೇಲೆ ಈ ಫಂಡ್ ಇನ್ವೆಸ್ಟ್ ಮಾಡುತ್ತೆ. ಕೆನರಾ HSBC ಒಂದು ಲೈಫ್ ಇನ್ಶೂರೆನ್ಸ್ ಕಂಪನಿ. ಕೆನರಾ ಬ್ಯಾಂಕ್ ಮತ್ತೆ HSBC ಜಾಯಿಂಟ್ ವೆಂಚರ್ ಆಗಿ ಇದನ್ನ ನಡೆಸ್ಕೊಂಡು ಹೋಗ್ತಿದ್ದಾರೆ. ಇದರಲ್ಲಿ ಕೆನರಾ ಬ್ಯಾಂಕ್ 51% ಹೋಲ್ಡಿಂಗ್ ಇದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕೂಡ 26% ಹೋಲ್ಡಿಂಗ್ ಇದೆ. ನಾವು ಯಾವುದೇ ಒಂದು ಇನ್ಶೂರೆನ್ಸ್ ಕಂಪನಿನ ಅಳಿಯೋದು ಅದ್ರ ಸಾಲ್ವೆನ್ಸಿ ರೇಷಿಯೋ ಮೇಲೆ. ಕೆನರಾ HSBC ಇದು ಸಾಲ್ವೆನ್ಸಿ ರೇಷಿಯೋ 252% ಇದೆ. IRDA ರೂಲ್ಸ್ ಪ್ರಕಾರ ಮಿನಿಮಮ್ 150% ಮೇಂಟೈನ್ ಮಾಡಿರಬೇಕು. ಈ ನಿಫ್ಟಿ ಮಿಡ್ ಕ್ಯಾಪ್ 50 ಮೂಮೆಂಟಮ್ ಇಂಡೆಕ್ಸ್ ಫಂಡ್ ಲಾಸ್ಟ್ 5 ವರ್ಷದಲ್ಲಿ 29% ರಿಟರ್ನ್ ಕೊಟ್ಟಿದೆ. ಅದೇ ಲಾಸ್ಟ್ 10 ವರ್ಷದಲ್ಲಿ 26% ರಿಟರ್ನ್ ಕೊಟ್ಟಿದೆ. 2014ರಲ್ಲಿ ನಾವೇನಾದ್ರೂ ಈ ಫಂಡಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಇವತ್ತದು 11 ಲಕ್ಷ ಆಗ್ತಿತ್ತು. ಈ ಫಂಡ್ ಸ್ಟಾರ್ಟಿಂಗ್ NAV ಕೇವಲ 10 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ನೀವು ಆಸ್ ಲೋ ಆಸ್ 2000 ರೂಪೀಸ್ ಪರ್ ಮಂತ್ ಇಂದನೂ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಇದರಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ಅಂಡರ್ 80C ನಲ್ಲಿ ಅಪ್ ಟು 1.5 lakhs ವರೆಗೂ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಅಂಡರ್ 1010D ನಲ್ಲಿ ನಮಗೆ ಇನ್ವೆಸ್ಟ್ ಮಾಡಿ ಗೇನ್ ಆಗಿರೋ ಅಮೌಂಟ್ಗೆ ನಾವು ಯಾವುದೇ ತರ ಟ್ಯಾಕ್ಸ್ ಕಟ್ಟಂಗಿಲ್ಲ. ಅಂಡರ್ 1010D ನೀವೇನಾದ್ರೂ ಇನ್ವೆಸ್ಟ್ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಪಾಲಿಸಿ ಬಜಾರ್ ಲಿಂಕ್ ಇದೆ, ಅದನ್ನ ಯೂಸ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಬಹುದು. ನೀವೇನಾದ್ರೂ ಅರ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಪರ್ NAV 10 ರೂಪೀಸ್ ಹಂಗೆ ಸಿಗುತ್ತೆ. ಜನರಿಕ್ ಅಂದರೆ ನೀವೆಲ್ಲ ಕೇಳ್ತಾನೆ ಇರ್ತೀರಾ, ಜನರಿಕ್ ಮೆಡಿಸನ್ನು, ಜನೌಷಧಿ ಅಂತೆಲ್ಲ ಕೇಳಿರ್ತೀರಲ್ವಾ. ಪ್ರಧಾನಮಂತ್ರಿ ಜನೌಷಧಿ ಅಂತ ಇದೆ ಅಂತ.
ಇದೇ ಜೆನರಿಕ್ ಮೆಡಿಸನ್. ಈ ಜೆನರಿಕ್ ಮೆಡಿಸನ್ ಅಲ್ಲಿ ಯಾವುದೇ ತರ ಬ್ರ್ಯಾಂಡ್ ಅಟ್ಯಾಚ್ ಆಗಿರಲ್ಲ. ನಾನು ಅವಾಗಲೇ ಹೇಳ್ದಂಗೆ ಒಂದು ಇನೋವೇಟರ್ ಕಂಪ್ನಿ ಯಾವ್ದಾರ ಒಂದು ಮಾಲಿಕ್ಯೂಲ್ ನ ಕಂಡಿಡಿದ ಮೇಲೆ ಆ ಮಾಲಿಕ್ಯೂಲ್ಗೆ 20 ರಿಂದ 25 ವರ್ಷ ಪೇಟೆಂಟ್ ಟೈಮ್ ಇರುತ್ತೆ. ಆ ಪೇಟೆಂಟ್ ಎಕ್ಸ್ಪೈರ್ ಆದ ತಕ್ಷಣ ಕಂಪ್ನಿಗಳು ಆ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಏನಿರುತ್ತಲ್ಲ ಅದನ್ನ ಪಬ್ಲಿಕ್ಲಿ ಅವೈಲೇಬಲ್ ಮಾಡಬೇಕು. ಅವಾಗ್ಲೇನೆ ಈ ಜೆನರಿಕ್ ಫಾರ್ಮಾ ಕಂಪ್ನಿಗಳು ಎಂಟ್ರಿ ಆಗ್ತವೆ. ಈ ಫಾರ್ಮಾ ಕಂಪ್ನಿಗಳು ಏನು ಮಾಡ್ತವೆ, ಆ ಪ್ರೋಸೆಸ್ನ ಕಾಪಿ ಮಾಡಿ ಇವರು ಒಂದು ಹೊಸ ಟ್ಯಾಬ್ಲೆಟ್ನ ತಯಾರು ಮಾಡ್ತಾರೆ. ಅದನ್ನೇ ನಾವು ಕಾಪಿ ಕ್ಯಾಟ್ ಡ್ರಗ್ಸ್ ಅಂತ ಕರಿತೀವಿ. ಒನ್ಸ್ ಅವ್ರ ಪ್ರೊಸೆಸಿಂಗ್ ಡೀಟೇಲ್ ಸಿಕ್ಕ ಮೇಲೆ ಈ ಕಂಪ್ನಿಗಳು ಏನು ಮಾಡ್ತವೆ, ಆ ಡ್ರಗ್ಸ್ನ ಲೋಯೆಸ್ಟ್ ಕಾಸ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಯಾಕಂದರೆ ಇವರಿಗೆ ಯಾವುದೇ ಥರ ಇನೋವೇಷನ್ಗೆ ದುಡ್ಡು ಖರ್ಚಾಗಿಲ್ಲ, R&Dಗೆ ದುಡ್ಡು ಖರ್ಚಾಗಿಲ್ಲ. ಯಾರೋ ಮಾಡಿರೋ R&Dನ ಇವರು ತಗೊಂಬಂದು ಕಾಪಿ ಮಾಡಿ ಡ್ರಗ್ಸ್ ತಯಾರು ಮಾಡ್ತಿದ್ದಾರೆ. ಇದರಿಂದ ಈ ಡ್ರಗ್ಸ್ನ ಲೋಯೆಸ್ಟ್ ಕಾಸ್ಟಲ್ಲಿ ತಯಾರು ಮಾಡಿ ಅದನ್ನ ಸೆಲ್ ಮಾಡ್ತಾರೆ. ತುಂಬಾ ಜನರಿಕ್ ಫಾರ್ಮಾ ಕಂಪ್ನಿಗಳು ಅಮೆರಿಕನ ಬಹಳ ಫೋಕಸ್ ಮಾಡ್ತವೆ. ಯಾಕಂದ್ರೆ ಅಮೆರಿಕ ಇಸ್ ದ ಬಿಗ್ಗೆಸ್ಟ್ ಫಾರ್ಮಾ ಮಾರ್ಕೆಟ್ ಇನ್ ದಿ ವರ್ಲ್ಡ್. ಅಮೆರಿಕದು ಟೋಟಲ್ ಹೆಲ್ತ್ ಕೇರ್ ಮಾರ್ಕೆಟ್ ಸೈಜು $600 ಬಿಲಿಯನ್, ಅಂದ್ರೆ 48 ಲಕ್ಷ ಕೋಟಿ. ರೀಸೆಂಟ್ ಆಗಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಒಂದು ಬಜೆಟ್ ಮಾಡ್ತು. ಆ ಬಜೆಟ್ ಸೈಜೇನೆ 40 ಲಕ್ಷ ಕೋಟಿ. ಅಂದ್ರೆ ಒಂದು ಕಂಟ್ರಿಯ ಬಜೆಟ್ಗಿನ್ನ ಜಾಸ್ತಿ ಅಮೆರಿಕದ ಫಾರ್ಮಾ ಮಾರ್ಕೆಟ್ ಇದೆ. ನಮ್ಮ ಇಂಡಿಯಾದು ಹೆಲ್ತ್ ಕೇರ್ ಇಂಡಸ್ಟ್ರಿ ಸೈಜು $50 ಬಿಲಿಯನ್ ಇದೆ. 50 ಬಿಲಿಯನ್ ಅಂದರೆ 4,20,000 ಕೋಟಿ. ಅಮೆರಿಕನ್ ಮಾರ್ಕೆಟ್ಗೂ ಇಂಡಿಯನ್ ಮಾರ್ಕೆಟ್ಗೂ ಎಷ್ಟು ವ್ಯತ್ಯಾಸ ಇದೆ. ಇದೇ ರೀಸನ್ ಇಂದಾನೆ ತುಂಬಾ ಕಂಪ್ನಿಗಳು ಅಮೆರಿಕದಲ್ಲಿ ಅವ್ರು ತಯಾರು ಮಾಡಿರೋ ಪ್ರಾಡಕ್ಟ್ನ ಸೆಲ್ ಮಾಡ್ಬೇಕಂತ ಕಾಯ್ತಿರ್ತಾರೆ. ಯಾಕಂದ್ರೆ ಅದು ದೊಡ್ಡ ಮಾರ್ಕೆಟ್. ಒನ್ಸ್ ಈ ಜನರಿಕ್ ಕಂಪ್ನಿಗಳು ಅಮೆರಿಕ ಮಾರ್ಕೆಟಲ್ಲಿ ಎಂಟ್ರಿ ಕೊಟ್ಟಾಗ, ಅಮೆರಿಕದಲ್ಲಿ ಜನರಿಕ್ ಅಂದರೆ ಜನರಿಕೆ, ಅಲ್ಲಿ ಜನ ಪ್ಯಾರಾಸಿಟಮಲ್ ಅಂತ ಬೈ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಪ್ಯಾರಾಸಿಟಮಲ್ನ ನಾನಾ ಬ್ರ್ಯಾಂಡಿಂದ ಸೆಲ್ ಮಾಡ್ತಾರೆ. ಡೋಲೋ, ಕಾಲ್ಫಾಲ್, ಕ್ರೋಸಿನ್, ಈ ತರ ನಾನಾ ಬ್ರ್ಯಾಂಡ್ ಇದಾವೆ. ಬಟ್ ಅಮೆರಿಕದಲ್ಲಿ ಪ್ಯಾರಾಸಿಟಮಲ್ ಅಂತಾನೆ ಕರೀತಾರೆ. ಯಾಕೆ ಅಮೆರಿಕದಲ್ಲಿ ಬ್ರ್ಯಾಂಡೆಡ್ ಮೆಡಿಸಿನ್ ನಡೆಯಲ್ಲ ಅಂದ್ರೆ, ಅಮೆರಿಕದಲ್ಲಿ 92% ಜನರ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದೆ. ಅಂದರೆ ಅವರು ಯಾವುದೇ ಥರ ಹಾಸ್ಪಿಟ್ಲಿಗೆ ತೋರಿಸ್ಬೇಕಂದ್ರೂ ಹೆಲ್ತ್ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಕೊಂಡೆ ಹಾಸ್ಪಿಟ್ಲಿಗೆ ತೋರಿಸ್ತಾರೆ. ಇದರಿಂದ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗಳು ಏನು ಮಾಡ್ತವೆ, ಈಗ ಹಾಸ್ಪಿಟ್ಲಲ್ಲಿ ನನ್ನ ಪೇಷಂಟ್ ಬಂದು ಯಾರೋ ಒಬ್ಬ ತೋರಿಸ್ಕೊಂಡು ಹೋಗಿದ್ದಾನೆ, ಅವಾಗ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿ ಏನು ಮಾಡುತ್ತೆ, ಈಗ ನೀನು ಹಾಸ್ಪಿಟ್ಲಲ್ಲಿ ಯಾರ್ಯಾರು ತೋರಿಸಿದಾರಲ್ಲ ಇವ್ರದ್ದು ಏನೇನು ಮೆಡಿಸನ್ ಇದೆ ಅದನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿ ಹಾಸ್ಪಿಟ್ಲ್ಗಳಿಗೆ ಕೊಡ್ತವೆ. ಈ ಮೆಡಿಷನ್ಗಳು ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗೆ ಎಲ್ಲಿ ಸಿಗ್ತವೆ, ಎಲ್ಲಿ ಅಂದರೆ ಅವರೇ ಈ ಫಾರ್ಮಾ ಕಂಪ್ನಿಯಿಂದ ಡೈರೆಕ್ಟ್ ಬೈ ಮಾಡ್ತಾರೆ. ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿ ಡೈರೆಕ್ಟ್ ಬೈ ಮಾಡಿದಾಗ ಏನಾಗುತ್ತೆ, ಇವ್ರ ಹತ್ರ ಪ್ರೈಸಿಂಗ್ ಪವರ್ ಬರುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿ ಹತ್ರ ಪ್ರೈಸಿಂಗ್ ಪವರ್ ಬರುತ್ತೆ. ಅವ್ರೇನು ಹೇಳ್ತಾರೆ, ನನಗೆ ನಿನ್ನ ಬ್ರ್ಯಾಂಡ್ ಬೇಡ, ಕಾಲ್ಪಾಲ್ ಬೇಡ, ಡೋಲೋ ಬೇಡ, ಏನು ಬೇಡ, ನನಗೆ ಪ್ಯಾರಾಸಿಟಮಲ್ ಬೇಕು. ಪ್ಯಾರಾಸಿಟಮಲ್ಲು ಯಾರು ಕಮ್ಮಿ ರೇಟಿಗೆ ಕೊಡ್ತೀರಾ ನಾನು ಅವ್ರ ಹತ್ರ ತಾಣ್ತೀನಿ, ಯಾರು ಜಾಸ್ತಿ ರೇಟಿಗೆ ಕೊಡ್ತೀರಾ ನನ್ನ ಹತ್ರ ತಾಣಲ್ಲ. ಅವಾಗ ಈ ಫಾರ್ಮಾ ಕಂಪ್ನಿಗಳು ಏನು ಮಾಡ್ತವೆ, ಬಿಸ್ನೆಸ್ ನಡೆಸೋಕ್ಕೆ ಅವ್ರ ಕಾಸ್ಟ್ ಆಫ್ ಪ್ರೊಡಕ್ಷನ್ಗಿನ್ನ ಕಮ್ಮಿ ರೇಟಿಗೆ ಸೆಲ್ ಮಾಡ್ತಾರೆ. ಬಿಕಾಸ್ ಬಿಸ್ನೆಸ್ ಆಗಬೇಕು ಅಂತ. ಅವ್ರದ್ದೇನಾದರೂ ಟ್ಯಾಬ್ಲೆಟ್ ತಯಾರು ಮಾಡೋ ಕಾಸ್ಟ್ $100 ಇದ್ರೆ ಅದನ್ನ $50 ಕೂಡ ಸೆಲ್ ಮಾಡ್ತಾರೆ, ಜಸ್ಟ್ ಬಿಕಾಸ್ ಅವ್ರಿಗೆ ಮಾರ್ಕೆಟ್ನ ಗ್ರ್ಯಾಬ್ ಮಾಡ್ಬೇಕಂತ. ಇದೇ ರೀಸನ್ ಇಂದಾನೆ ಅಲ್ಲಿ ತುಂಬಾ ಕಾಂಪಿಟೇಷನ್ ಇದೆ. ಈಗ ಇಂಡಿಯಾ ತರನೇ ಬೇರೆ ಬೇರೆ ದೇಶದ ಕಂಪ್ನಿಗಳು ಕೂಡ ಅಲ್ಲಿ ಬಂದು ಕಾಂಪೀಟ್ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಇಂಡಿಯನ್ ಫಾರ್ಮಾ ಕಂಪ್ನಿಗಳಿಗೆ ಏನು ಬೆನಿಫಿಟ್ ಅಂದರೆ, ನಾವು ಲೋಯೆಸ್ಟ್ ಕಾಸ್ಟ್ ಪ್ರೊಡ್ಯೂಸರ್ ಇನ್ ದಿ ವರ್ಲ್ಡಲ್ಲೇ ಅತಿ ಕಡಿಮೆ ಬೆಲೆಯಲ್ಲಿ ನಾವು ಈ ಮೆಡಿಸನ್ನ ತಯಾರು ಮಾಡ್ತೀವಿ. ಯಾಕಂದರೆ ನಮ್ಮದು ಇಂಡಿಯಾದಲ್ಲಿ ಲೇಬರ್ ಕಾಸ್ಟ್ ಕೂಡ ಕಮ್ಮಿ ಇದೆ. ಈಗ ನೀವು ಬೇರೆ ಬೇರೆ ಎಕ್ಸಾಂಪಲ್ ತಗೊಂಡ್ರೆ ಅಮೆರಿಕಾ, ಚೈನಾ, ಜಪಾನ್, ಜರ್ಮನ್ ಇವೆಲ್ಲರೂ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಇದೆ. ನಮ್ಮ ಇಂಡಿಯಾದಲ್ಲಿ ಸ್ಯಾಲರಿ ತುಂಬ ಕಡಿಮೆ ಇದೆ. ಅದರಿಂದ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ತುಂಬ ಲೋ ಆಗುತ್ತೆ. ಈವನ್ ಚೈನಾ ಕೂಡ ನಮ್ಮ ಇಂಡಿಯನ್ ಫಾರ್ಮಾ ಕಂಪ್ನಿಗಳ ಹತ್ರನೇ ಅವನು ಮೆಡಿಸನ್ ಬೈ ಮಾಡ್ತಾನೆ. ಹಾಗಿದ್ರೆ ನೀವು ಕೇಳ್ಬೋದು, ಗುರು ನೀನೇನೋ ಹೇಳಿದೆ ಅಲ್ಲಿ ಮೆಡಿಸನ್ ಅವರು ಲಾಸ್ ಮಾಡ್ಕೊಂಡು ಸೆಲ್ ಮಾಡ್ತಾರೆ ಅಂತ. ಹಾಗಿದ್ರೆ ಅವರು ಯಾವ ಥರ ಪ್ರಾಫಿಟ್ ಮಾಡ್ತಾರೆ ಮತ್ತು ಅಲ್ಲಿ ಏನಕ್ಕೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ? ಆಕ್ಚುಲಿ ಆ ಥರ ಏನಕ್ಕೆ ಮಾಡ್ತಿರ್ತಾರೆ ಅಂದರೆ, ಅಲ್ಲಿ ಪ್ರೈಸಿಂಗ್ ವಾರ್ನ ಕ್ರಿಯೇಟ್ ಮಾಡ್ತಾರೆ. ಪ್ರೈಸಿಂಗ್ ವಾರ್ ಅಂದರೆ ಅಲ್ಲಿ ಬೇರೆ ಬೇರೆ ದೇಶದ ಕಂಪ್ನಿಗಳು ಇರ್ತವೆ, ಈವನ್ ಖುದ್ದು ಅಮೆರಿಕನ್ ಕಂಪ್ನಿಗಳು ಇರ್ತವೆ, ಬೇರೆ ಬೇರೆ ದೇಶದ ಕಂಪ್ನಿಗಳು ಇರ್ತವೆ. ಅವ್ರ ಜೊತೆ ಇವರು ಫೈಟ್ ಮಾಡ್ತಿರ್ತಾರೆ. ಪ್ರೈಸಿಂಗ್ ಜೊತೆ ಫೈಟ್ ಮಾಡಿ ಅವರು ಕೂಡ ಲಾಸಲ್ಲಿ ಸೆಲ್ ಮಾಡ್ತಿರ್ತಾರೆ. ಬಟ್ ಇಂಡಿಯನ್ ಕಂಪ್ನಿಗಳಿಗಿನ ಅವ್ರ ಲಾಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಿಕಾಸ್ ಅಮೆರಿಕಾದಲ್ಲಿ ಪ್ರೊಡಕ್ಷನ್ ಮಾಡೋಕ್ಕೂ ಇಂಡಿಯಾದಲ್ಲಿ ಪ್ರೊಡಕ್ಷನ್ ಮಾಡೋಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಇದೇ ಥರನೇ ಪ್ರೈಸಿಂಗ್ ವಾರ್ ಮಾಡಿ ಅಮೆರಿಕನ್ ಕಂಪ್ನಿಗಳು ಬ್ಯಾಂಕ್ರಪ್ಸಿ ಫೈಲ್ ಮಾಡ್ತವೆ. ಅದೇ ಥರ ಬೇರೆ ಬೇರೆ ಕಂಪ್ನಿಗಳು ನಾನು ಇದೇ ಥರ ಲಾಸ್ ಮಾಡ್ಕೊಂಡು ಸೆಲ್ ಮಾಡೋಕ್ಕಾಗಲ್ಲ ಅಂತ ವಾಪಸ್ ಹೋಗ್ತವೆ, ಅವ್ರವ್ರ ದೇಶಕ್ಕೆ ವಾಪಸ್ ಹೋಗ್ತವೆ. ಅವಾಗ ಏನಾಗುತ್ತೆ ಹೇಳಿ, ಅವಾಗ ಇದ್ದಕ್ಕಿದ್ದಂಗೆ ಸಪ್ಲೈ ಕಮ್ಮಿ ಆಗುತ್ತೆ. ಡಿಮ್ಯಾಂಡ್ ಸೇಮ್ ಇರುತ್ತೆ, ಜನ ಏನೇನು ಟ್ಯಾಬ್ಲೆಟ್ ಯೂಸ್ ಮಾಡಬೇಕು ಅದು ಸೇಮ್ ಇರುತ್ತೆ. ಸಪ್ಲೈ ಕಮ್ಮಿ ಆದ ತಕ್ಷಣ ಏನಾಗುತ್ತೆ, ಪ್ರೈಸ್ ಶೂಟಪ್ ಆಗುತ್ತೆ, ಪ್ರೈಸ್ ಮೇಲೋಗುತ್ತೆ. ಪ್ರೈಸ್ ಮೇಲೋದ ತಕ್ಷಣ ಈ ನಮ್ಮ ಇಂಡಿಯನ್ ಫಾರ್ಮಾ ಕಂಪ್ನಿಗಳು ಲಾಭ ಮಾಡ್ತಾರೆ. ಇದು ಹೆಂಗೆ ಅಂದರೆ, ಒಂದು ಯುದ್ಧ ನಡೀತಿರ್ಬೇಕಾದ್ರೆ ಎರಡು ಸೈನ್ಯದಲ್ಲಿ ಯುದ್ಧ ನಡೀತಿದೆ, ಇವನು ಸುಮ್ಮನೆ ಸಖತ್ ಯುದ್ಧ ಮಾಡ್ತಾರೆ. ಲಾಸ್ಟಲ್ಲಿ ಯಾರು ಉಳ್ಕೊಂತಾರೋ ಅವ್ರು ವಿನ್ ಆಗ್ತಾರೆ. ಸೇಮ್ ಅದೇ ಥರನೇ ಇದು. ಅದಕ್ಕೆ ನಾವು ಈ ಜನರಿಕ್ ಇಂಡಸ್ಟ್ರಿನ ಕಮಾಡಿಟಿ ಇಂಡಸ್ಟ್ರಿ ಅಂತ ಕರಿತೀವಿ. ಯಾಕೆ ಕಮಾಡಿಟಿ ಅಂತ ಕರಿತೀವಿ ಅಂದರೆ, ಇಲ್ಲಿ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಇರಲ್ಲ. ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಅಂದರೆ ನಾನು ಅವಾಗಲೇ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಟೊಮೊಟೊ, ಈಗ ಒಬ್ಬ ರೈತ ಟೊಮೊಟೊ ಬೆಳೆದಿದ್ದಾನೆ, ಇನ್ನೊಬ್ಬ ಪಕ್ಕದ ಮರಲ್ಲೂ ಟೊಮೊಟೊ ಬೆಳೆದಿದ್ದಾನೆ, ಇನ್ನೊಂದು ಊರಲ್ಲೂ ಟೊಮೊಟೊ ಬೆಳೆದಿದ್ದಾನೆ. ಈ ಟೊಮೊಟೊ 4 ಟೊಮೊಟೊ ಕೈಯಲ್ಲಿ ಇಟ್ಕೊಂಡ್ರೆ ನೀವೇನು ಡಿಫ್ರೆನ್ಸ್ ಆಗಿ ನೋಡ್ತೀರ ಹೇಳಿ? ಎಲ್ಲಾನು ಟೊಮೊಟೊ ಅಂತಲೇ ನೋಡ್ತೀರಾ. ಇದು ಇವ್ನು ಬೆಳೆದಿದ್ದು ಅಂತ ಗೊತ್ತಾಗಲ್ಲ.
ಅದನ್ನೇ ನಾವು ಪ್ರಾಡಕ್ಟ್ ಡಿಫ್ರೆನ್ಷಿಯೇಷನ್ ಅಂತ ಕರಿತೀವಿ. ಈಗ ಪ್ಯಾರಾಸಿಟಮಲ್ ನೀನು ತಯಾರು ಮಾಡಿದ್ರು ಒಂದೇ, ನೀನು ತಯಾರು ಮಾಡಿದ್ರು ಒಂದೇ, ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ? ಆದರೆ ಬೇರೆ ಕಮಾಡಿಟಿ ಬಿಸ್ನೆಸ್ಗಳ ಥರ ಅಲ್ಲ ಇದು. ಬೇರೆ ಕಮಾಡಿಟಿ ಬಿಸ್ನೆಸ್ ಅಂದರೆ ಸ್ಟೀಲು, ಸೇಮ್ ಸ್ಟೀಲಲ್ಲೂ ಇದೇ ಥರ ಆಗೋದು, ಪ್ರತಿಯೊಂದು ಕಮಾಡಿಟಿ ಇಂಡಸ್ಟ್ರಿನಲ್ಲಿ ಇದೇ ಥರ ಆಗೋದು. ಈಗ ಎಕ್ಸಾಂಪಲ್ ಒಂದು ಟೊಮೊಟೊ ಬೆಳೆದಿರ್ತೀಯ, ಟೊಮೊಟೊ ಸಪ್ಲೈ ಕಮ್ಮಿ ಇದೆ, ಡಿಮ್ಯಾಂಡ್ ಜಾಸ್ತಿ ಇದೆ, ಅವಾಗ ಏನಾಗುತ್ತೆ, ಟೊಮೊಟೊ ಪ್ರೈಸ್ ಜಾಸ್ತಿ ಆಗುತ್ತಾ? ಟೊಮೊಟೊ ಪ್ರೈಸ್ ಜಾಸ್ತಿ ಆದ ತಕ್ಷಣ ಈ ಪ್ರೈಸ್ ಜಾಸ್ತಿ ದಿವಸ ನಿಂತ್ಕೊಳಲ್ಲ, ಕೇವಲ 2 ರಿಂದ 3 ತಿಂಗಳೊಳಗೆ ಕೆಳಗೆ ಬೀಳುತ್ತೆ. ಯಾಕಂದರೆ ಇನ್ನೊಬ್ಬ ಆವಾಗಲೇ ಟೊಮೊಟೊ ಬೆಳೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಈ ಪ್ರೈಸ್ ನೋಡಿ, ಅದು ಆಲ್ರೆಡಿ ಒಂದು 2-3 ತಿಂಗಳಾದ ತಕ್ಷಣ ಮಾರ್ಕೆಟಿಗೆ ಬಂದ್ಬಿಡುತ್ತೆ, ಅವಾಗ ಏನಾಗುತ್ತೆ, ಟೊಮೊಟೊ ಪ್ರೈಸ್ ಕೊಲ್ಯಾಪ್ಸ್ ಆಗುತ್ತೆ ಮತ್ತೆ. ಆದರೆ ಈ ಜನರಿಕ್ ಫಾರ್ಮಾ ಇಂಡಸ್ಟ್ರಿನಲ್ಲಿ ಆ ಥರ ಆಗಲ್ಲ. ಯಾಕಂದರೆ ಈಗ ಒಂದ್ಸಲ ಬ್ಯಾಂಕ್ರಪ್ಸಿ ಆಗಿ ಮತ್ತೆ ಇನ್ನೊಬ್ಬ ಪ್ಲೇಯರ್ ಹೊಸಬ ಬರಬೇಕಂದ್ರೆ ಅವನು USFDA ಇಂದ ಅಪ್ರೂವ್ ತಗೊಳ್ಬೇಕು. USFDAನೇ ಇಲ್ಲಿ ಕಿಂಗ್ ಇದ್ದಂಗೆ, ಅವ್ನು ಅಪ್ರೂವ್ ಕೊಟ್ರೇನೆ ನೀನು US ಅಲ್ಲಿ ಹೋಗಿ ಟ್ಯಾಬ್ಲೆಟ್ನ ಸೆಲ್ ಮಾಡೋಕ್ಕಾಗುತ್ತೆ, ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ. ಅವ್ನು USFDA ಅಪ್ರೂವ್ ಕೊಡಬೇಕಂದ್ರೆ ಫಸ್ಟು ನೀನು ಪ್ಲ್ಯಾಂಟ್ ಬಂದು ವಿಸಿಟ್ ಮಾಡ್ತಾನೆ, ಆಮೇಲೆ ನೀನು ಯಾವ ಕಸ್ಟಮರಿಂದ ರಾ ಮೆಟೀರಿಯಲ್ ತೊಗೊಂಡಿದ್ಯಾ ಅಂತ ಪ್ರತಿಯೊಂದು ವಿಸಿಟ್ ಮಾಡ್ತಾನೆ, ಪ್ರತಿಯೊಂದು ಚೆಕ್ ಮಾಡಿ ಆಮೇಲೆ ನಿನಗೆ ಅಪ್ರೂವ್ ಕೊಡ್ತಾನೆ. ಇದೆಲ್ಲ ಆಗೋಕ್ಕೆ 3 ರಿಂದ 4 ವರ್ಷ ಆಗುತ್ತೆ. ಅಲ್ಲಿವರೆಗೂ ಇವರು ಈ ಹೈ ಪ್ರೈಸ್ನ ಎಂಜಾಯ್ ಮಾಡ್ತಾರೆ. ಅದೇ ರೀತಿ ನೀವು ಹೋಗಿ ಚೆಕ್ ಮಾಡಿ, ಫಾರ್ಮಾ ಕಂಪ್ನಿಗಳದ್ದು ಚಾರ್ಟ್ ತೆಗೆದು ಚೆಕ್ ಮಾಡಿ. ಈಗ ಎಕ್ಸಾಂಪಲ್ ಸನ್ ಫಾರ್ಮಾದು ಚಾರ್ಟ್ ತೆಗೆದು ಚೆಕ್ ಮಾಡಿ, 2008ರಿಂದ 2015ವರೆಗೂ ಅವ್ರದ್ದು ಬೂಮ್ ಯಾವ ಥರ ಬಂತು, ಪ್ರಾಫಿಟ್ ಯಾವ ಥರ ಜಂಪ್ ಆಯಿತು, ಶೇರ್ ಪ್ರೈಸ್ ಯಾವ ಥರ ಜಂಪ್ ಆಯಿತು ಅಂತ ಚೆಕ್ ಮಾಡಿ. ಯಾಕಂದರೆ 2008ರಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಆದಾಗ ತುಂಬ ಕಂಪ್ನಿಗಳು ಬ್ಯಾಂಕ್ರಪ್ಸಿ ಫೈಲ್ ಮಾಡ್ತವೆ, ಮುಳುಗೋಗ್ತವೆ. ಆ ಟೈಮಲ್ಲಿ ಯಾರು ಉಳ್ಕೊಂಡಿರ್ತಾರಲ್ಲ ಅವರು ಭಯಂಕರ ದುಡ್ಡು ಮಾಡ್ತಾರೆ. ನೆಕ್ಸ್ಟು 6 ರಿಂದ 7 ವರ್ಷ ದುಡ್ಡು ಮಾಡ್ತಾರೆ. ಮತ್ತೆ ಅದು 2015ರಲ್ಲಿ ಕೊಲ್ಯಾಪ್ಸ್ ಆಗುತ್ತೆ, ಮತ್ತೆ ಕೋವಿಡ್ ಬಂದಾಗ ಸ್ವಲ್ಪ ಜಂಪ್ ಆಗುತ್ತೆ, ಮತ್ತೆ ಇದುವರೆಗೂ ಜಂಪ್ ಆಗಿಲ್ಲ. ಇದೇ ರೀಸನ್ ಇಂದಾನೆ ನಾನು ಪರ್ಸನಲಿ ಈ ತರ ಜನರಿಕ್ ಫಾರ್ಮಾ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಲ್ಲ. ಇದು ಯಾಕಂದ್ರೆ ಇದು ಯಾವಾಗ ಡೌನ್ ಆಗುತ್ತೆ, ಯಾವಾಗ ಅಪ್ ಆಗುತ್ತೆ, ಇಂಡಸ್ಟ್ರಿ ಯಾವಾಗ ಅಪ್ ಆಗುತ್ತೆ ಅಂತ ಟ್ರ್ಯಾಕ್ ಮಾಡ್ಕೊಂಡು ಕೂತ್ಕೊಳ್ಳೋದು ಕಷ್ಟ. ಯಾವನ್ ಬ್ಯಾಂಕ್ರಪ್ಸಿ ಫೈಲ್ ಮಾಡಿದ್ದಾನೆ, ಯಾವಾಗ ಇದು ಡಿಮ್ಯಾಂಡ್ ಬರುತ್ತೆ, ಎಲ್ಲಾನು ನಮ್ಮ ಕೈಲಿ ಕಂಡಿಡಿಯೋದು ಕಷ್ಟ ಆಗುತ್ತೆ. ಅದಕ್ಕೆ ನಾನು ಅದನ್ನು ಇನ್ವೆಸ್ಟ್ ಮಾಡಕ್ ಹೋಗಲ್ಲ. ಈ ತರ ಫಾರಿನ್ ಮಾರ್ಕೆಟ್ ಇಂದ ಹೈಯೆಸ್ಟ್ ರೆವಿನ್ಯೂ ಬರೋ ಕಂಪ್ನಿಗಳನ್ನ ನೀವು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಇಲ್ಲ ನಿಮಗೆ ಅರ್ಥ ಆಗುತ್ತೆ, ಇದನ್ನು ನಾನು ಅರ್ಥ ಮಾಡ್ಕೊತೀನಿ, ಯಾವಾಗ ಡೌನು ಯಾವಾಗ ಅಪ್ಪು ಅನ್ನೋದು ನಾನು ಅರ್ಥ ಮಾಡ್ಕೊತೀನಿ ಅಂದರೆ ಯು ಕ್ಯಾನ್ ಇನ್ವೆಸ್ಟ್. ಸನ್ ಫಾರ್ಮಾದು 70% ರೆವಿನ್ಯೂ ಬೇರೆ ದೇಶಗಳಿಂದ ಬರುತ್ತೆ. ಸಿಪ್ಲಾದು 65% ರೆವಿನ್ಯೂ ಬೇರೆ ದೇಶಗಳಿಂದ ಬರುತ್ತೆ. ಲುಪಿನ್ದು 69% ರೆವಿನ್ಯೂ ಬೇರೆ ದೇಶಗಳಿಂದ ಬರುತ್ತೆ. ಕೆಡಿಲಾ ಹೆಲ್ತ್ ಕೇರ್ದು 74% ರೆವಿನ್ಯೂ ಬೇರೆ ದೇಶಗಳಿಂದ ಬರುತ್ತೆ. ನೀವು ಇದನ್ನು ನೋಡಿ ಚೆಕ್ ಮಾಡಿ ಇನ್ವೆಸ್ಟ್ ಮಾಡಿ. ಯಾವ ಕಂಪ್ನಿದು ಬೇರೆ ದೇಶಗಳಿಂದ ರೆವಿನ್ಯೂ ಜಾಸ್ತಿ ಬರುತ್ತಲ್ಲ ಅದು ವಾಲಟೈಲ್ ಜಾಸ್ತಿ ಇರುತ್ತೆ, ಬಿಕಾಸ್ ಅದನ್ನು ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ನಾನು ಇಷ್ಟೋ ತನಕ ಹೇಳ್ಕೊಂಬಂದಿದ್ದು ರೀಸನ್ಗೆ. ಈಗ ಸನ್ ಫಾರ್ಮಾ 70%, ಸಿಪ್ಲಾ 65% ಅಂತೆಲ್ಲ ಹೇಳಿದೆ. ಇನ್ನು ಉಳಿದಿದ್ದ ರೆವಿನ್ಯೂ ಎಲ್ಲಿಂದ ಬರುತ್ತೆ? ಇನ್ನು ಉಳಿದಿದ್ದ ರೆವಿನ್ಯೂನೇ ಡೊಮೆಸ್ಟಿಕ್ಕಿಂದ ಬರುತ್ತೆ. ಈ ಡೊಮೆಸ್ಟಿಕ್ ಬಿಸ್ನೆಸ್ನೇ ನಾವು ಬ್ರ್ಯಾಂಡೆಡ್ ಮೆಡಿಸನ್ ಅಂತ ಕರಿತೀವಿ. ಇದರಲ್ಲೇ ಇವ್ರಿಗೆ ಹೈಯೆಸ್ಟ್ ರೆವಿನ್ಯೂ ಬರೋದು. ಹಾಗಿದ್ರೆ ಏನಿದು ಬ್ರ್ಯಾಂಡೆಡ್ ಮೆಡಿಸನ್? ಈ ಬ್ರ್ಯಾಂಡೆಡ್ ಮೆಡಿಸನ್ಗಳಂದರೆ ಇವು ಕೂಡ ಜನರಿಕ್ ಮೆಡಿಸನ್ನೇ. ಆದರೆ ಈ ಕಂಪನಿಗಳು ದುಡ್ಡು ಖರ್ಚು ಮಾಡಿ ಈ ಮೆಡಿಸನ್ನ ಬ್ರ್ಯಾಂಡೆಡ್ ಮೆಡಿಸನ್ ಆಗಿ ಕನ್ವರ್ಟ್ ಮಾಡ್ತವೆ. ಈಗ ಎಕ್ಸಾಂಪಲ್ಗೆ ಪ್ಯಾರಾಸಿಟಮಲ್ ಅಂದರೆ ಬೇರೆ ಬೇರೆ ಬ್ರ್ಯಾಂಡ್ ಇದಾವೆ, ಲೈಕ್ ಡೋಲೋ, ಕ್ರೋಸಿನ್ನು, ಕಾಲ್ಪಾಲು, ಈ ಥರ ಬೇರೆ ಬೇರೆ ಬ್ರ್ಯಾಂಡ್ ಇದಾವೆ. ಎಲ್ಲ ಬ್ರ್ಯಾಂಡಲ್ಲೂ ಕೂಡ ಸೇಮ್ ಪ್ಯಾರಾಸಿಟಮಲ್ಲೇ ಇದೆ, ಆದರೆ ಬ್ರ್ಯಾಂಡ್ಗಳು ಮಾತ್ರ ಬೇರೆ ಬೇರೆ ಇದಾವೆ. ಹಾಗಿದ್ರೆ ಈ ಬ್ರ್ಯಾಂಡ್ಗಳನ್ನ ಒಂದು ಕಂಪ್ನಿಗಳು ಯಾವ ಥರ ಕ್ರಿಯೇಟ್ ಮಾಡ್ತವೆ? ಕಂಪನಿಗಳು ಅವ್ರ ಮೆಡಿಸನ್ನ ಮಾರ್ಕೆಟಿಂಗ್ ಮಾಡಬೇಕಂತ ಮೆಡಿಕಲ್ ರೆಪ್ರೆಸೆಂಟೇಟಿವ್ಗಳನ್ನ ಹೈರ್ ಮಾಡಿರ್ತಾರೆ. ಈ ಮೆಡಿಕಲ್ ರೆಪ್ರೆಸೆಂಟೇಟಿವ್ಗಳದ್ದು ಕೆಲಸ ಏನು ಅಂದರೆ ಇವರು ಡಾಕ್ಟರ್ಗಳ ಹತ್ರ ಹೋಗಿ ಇವ್ರ ಬ್ರ್ಯಾಂಡ್ ಮೆಡಿಸನ್ಗಳನ್ನ ಪೇಷಂಟ್ಗೆ ಸಜೆಷನ್ ಮಾಡಿ ಅಂತ ಇವ್ರು ಪುಷ್ ಮಾಡಿಸೋದು. ಅಂದರೆ ಡಾಕ್ಟರ್ಗಳ ಹತ್ರ ಹೋಗಿ ಇವ್ರ ಬ್ರ್ಯಾಂಡ್ ತಯಾರು ಮಾಡೋ ಮೆಡಿಸನ್ಗಳನ್ನ ಪೇಷಂಟ್ಗಳಿಗೆ ಬರೀರಿ ಅಂತ ಪುಷ್ ಮಾಡಿಸೋದು. ಇದರಿಂದ ಡಾಕ್ಟರ್ಗಳಿಗೂ ಕಮಿಷನ್ ಸಿಗುತ್ತೆ. ಇದೇ ರೀಸನ್ ಇಂದಾನೆ ಡಾಕ್ಟರ್ಗಳು ಅವ್ರದೇ ಓನ್ ಒಂದು ಮೆಡಿಕಲ್ ಸ್ಟೋರ್ ಇಟ್ಕೊಂಡಿರ್ತಾರೆ ಕ್ಲಿನಿಕಲ್ಲಿ, ಅಥವಾ ಪಕ್ಕದಲ್ಲಿರೋ ಮೆಡಿಕಲ್ ಸ್ಟೋರ್ ಹತ್ರನೇ ಹೋಗಿ ತಗೊಳ್ಳಿ ಅಂತ ನಿಮಗೆ ಟ್ಯಾಬ್ಲೆಟ್ನ ಬರ್ಕೊಡ್ತಾರೆ. ಡಾಕ್ಟರ್ಗಳು ಪ್ರಿಸ್ಕ್ರಿಪ್ಷನ್ ಕೊಡಬೇಕಾದ್ರೆ ಅದರಲ್ಲಿ ಯಾವುದೇ ಥರ ಮಾಲಿಕ್ಯೂಲ್ನ ಯೂಸ್ ಮಾಡಲ್ಲ, ಲೈಕ್ ಪ್ಯಾರಾಸಿಟಮಲ್ಲು, ಆಮೇಲೆ ನಾನು ಅವಾಗಲೇ ಹೇಳಿದೆ ಮಾಂಟೆಕೆಲ್ಸಿ, ಅಜಿಥ್ರೋಮೈಸಿನ್, ಈ ಥರ ಮಾಲಿಕ್ಯೂಲ್ ನೇಮ್ ಯೂಸ್ ಮಾಡಲ್ಲ. ಅವ್ರು ಜಸ್ಟ್ ಬ್ರ್ಯಾಂಡ್ ನೇಮ್ ಯೂಸ್ ಮಾಡ್ತಾರೆ. ನಾರ್ಮಲಿ ನೀವು ನೋಡಿರ್ತೀರ ಪ್ರಿಸ್ಕ್ರಿಪ್ಷನಲ್ಲಿ ಯಾವ ಥರ ಹ್ಯಾಂಡ್ ರೈಟಿಂಗ್ ಇರುತ್ತೆ ಅವ್ರದ್ದು, ಯಾರಿಗೂ ಅರ್ಥ ಆಗಬಾರ್ದು. ಮೆಡಿಕಲ್ ಸ್ಟೋರ್ನಿಗೆ ಬಿಟ್ಟರೆ ಯಾರಿಗೂ ಅರ್ಥ ಆಗಬಾರ್ದು. ಅವ್ರು ಸುಮ್ಮನೆ ಒಂದು ಲೆಟರ್ ಗೀಚ್ಬಿಡ್ತಾರೆ, ಅದರಲ್ಲಿ ಅವ್ನು ಮೆಡಿಕಲ್ ಸ್ಟೋರನ್ನು ನೋಡ್ಬಿಟ್ಟು ಗೊತ್ತಾಗುತ್ತೆ ಅವ್ನಿಗೆ, ಓ ಇದೇ ಬ್ರ್ಯಾಂಡಿನ ಮೆಡಿಸನ್ ಇದು ಇದಕ್ಕೆ ಅಂತ ಅವ್ನು ಅದಕ್ಕೆ ಮೆಡಿಸನ್ ಕೊಡ್ತಾನೆ. ಬೇರೆ ಯಾರಿಗೂ ನಮ್ಮ ಜನಗಳಿಗೆ ಅರ್ಥನೇ ಆಗಬಾರ್ದು ಅಂತ ಅವ್ರು ಆ ಥರ ಮಾಡ್ತಾರೆ. ಆದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಜನಗಳು ಅದನ್ನು ಯೂಸ್ ಮಾಡಿ ಆ ಬ್ರ್ಯಾಂಡ್ ನೇಮ್ ಅವ್ರ ತಲೆಯಲ್ಲಿ ಕುತ್ಕೊಂಡ್ಬಿಡುತ್ತೆ. ಲೈಕ್ ಮುಂಚೆ ಎಲ್ಲನೂ ನೀವು ಮನೆಗಳಲ್ಲಿ ನೋಡಿರ್ತೀರ, ಎಲ್ಲನೂ ಹುಷಾರಿಲ್ಲ ಅಂದರೆ ಕ್ರೋಸಿನ್ನು, ಕಾಲ್ಪಾಲು ಅಂತ ಯೂಸ್ ಮಾಡೋರು. ಡೋಲೋ ಏನು ಮಾಡ್ದ, ಡೋಲೋ ಇದೇ ಥರ ಮಾರ್ಕೆಟಿಂಗ್ ಮಾಡಿ ಈಗ ಡೋಲೋ ಈಗ ನಂಬರ್ 1 ಆಗಿದ್ದಾನೆ. ಈಗ ಯಾರನ್ನ ಯೂಸ್ ಮಾಡಲಿ ಡೋಲೋ ಕೊಡಿ ಅಂತ ಹೋಗಿ ಕೇಳಲ್ವಾ? ಅದೇ ಥರನೇ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಜನಗಳು ಅವ್ರ ಬಾಯಲ್ಲಿ ಅದನ್ನು ಗಟ್ ಮಾಡಿಕೊಂಡು ಮೆಡಿಕಲ್ ಸ್ಟೋರಲ್ಲಿ ಅಥವಾ ಸುತ್ತಮುತ್ತ ಅಂಗಡಿಗಳಲ್ಲಿ ಅದೇ ವರ್ಡ್ ಇಟ್ಕೊಂಡು ಕೇಳ್ತಾರೆ. ಇದರಿಂದ ಏನಾಗುತ್ತೆ, ಬ್ರ್ಯಾಂಡು ಒಂದ್ಸಲ ದುಡ್ಡು ಖರ್ಚು ಮಾಡಿರ್ತಾನೆ, ಆಮೇಲೆ ಅವನಿಗೆ ಲೈಫ್ ಟೈಮ್ ಅದರಿಂದ ರೆವಿನ್ಯೂ ಬರ್ತಾನೇ ಇರುತ್ತೆ.
ನೀವು ಎಲ್ಲಿವರೆಗೂ ಡೋಲೋ ಅಂತ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಕೇಳ್ತೀರಾ ಅಲ್ಲಿವರೆಗೂ ಬ್ರ್ಯಾಂಡ್ಗಳಿಗೆ ರೆವಿನ್ಯೂ ಬರ್ತಾನೆ ಇರುತ್ತೆ. ಹಾಗಿದ್ರೆ ನೀವು ಕೇಳ್ಬೋದು, ಈ ಪ್ರೈಸಿಂಗ್ನೆಲ್ಲನೂ ಕಂಟ್ರೋಲ್ ಮಾಡೋಕೆ ಯಾರ ಕೈಲೂ ಆಗಲ್ವಾ, ಇವ್ರು ಎಷ್ಟು ಬೇಕಷ್ಟಕ್ಕೆ ರೇಟಿಗೆ ಸೆಲ್ ಮಾಡ್ಬೋದಾ ಅಂತ. ಪ್ರೈಸ್ನ ಕಂಟ್ರೋಲ್ ಮಾಡೋಕ್ಕಂತಾನೆ NPPA ಅಂತ ಇದೆ, ನ್ಯಾಷನಲ್ ಫಾರ್ಮಾಸ್ಯೂಟಿಕಲ್ ಪ್ರೈಸಿಂಗ್ ಅಥಾರಿಟಿ ಅಂತ. ಇವರು ಪ್ರೈಸ್ನ ಕಂಟ್ರೋಲ್ ಮಾಡ್ತಾರೆ. ಇವರೊಂದು ಪ್ರೈಸ್ ಸೆಟ್ ಮಾಡಿರ್ತಾರೆ, ಅದ್ರ ಮೇಲೆ ಫಾರ್ಮಾ ಕಂಪ್ನಿಗಳು ಅದಕ್ಕಿಂತ ಜಾಸ್ತಿ ಪ್ರೈಸಿಗೆ ಸೆಲ್ ಮಾಡೋಕ್ಕೆ ಬರಲ್ಲ. ಆದರೆ ಪ್ರೈಸಿಂಗ್ ಕೆಳಗೆ ಬರಬೇಕಂದ್ರೆ ಎಲ್ಲಿಂದ ಬರೋಕ್ಕಾಗುತ್ತೆ, ಖುದ್ದು ಕಾಂಪಿಟೇಷನ್ ಬರಬೇಕಾಗುತ್ತೆ. ಮಾರ್ಕೆಟಲ್ಲಿ ಕಾಂಪಿಟೇಷನ್ ಬಂದು ಇವ್ರು ಕಾಂಪಿಟೇಷನಿಂದ ಪ್ರೈಸ್ನ ಕಡಿಮೆ ಮಾಡೋಕ್ಕೆ ಬರುತ್ತೆ. ಗೌರ್ಮೆಂಟ್ ಖುದ್ದು ಇಂಟರ್ಫಿಯರ್ ಆದರೆ ಇದು ಒಳ್ಳೆ ಲಕ್ಷಣ ಅಲ್ಲ. ಬಿಸ್ನೆಸ್ ಎನ್ವೈರನ್ಮೆಂಟಿಗೆ ಇದು ತೊಂದರೆ ಕೊಟ್ಟಂಗೆ ಆಗುತ್ತೆ. ಇದರಿಂದ ಎಷ್ಟೋ ಜನ ಜಾಬ್ ಕಳ್ಕೊತಾರೆ. ಅದಕ್ಕೋಸ್ಕರ ಗೌರ್ಮೆಂಟ್ ಸುಲಭವಾಗಿ ಬೇರೆ ರೂಲ್ಸ್ ಮಾಡೋಕ್ಕೆ ಬರಲ್ಲ. ಪ್ರೈಸ್ ಕಡಿಮೆ ಆಗಬೇಕಂದ್ರೆ ನಾವು ಜನಗಳೇ ಹುಷಾರಾಗಬೇಕು, ಜನಗಳೇ ನಾವು ಖುದ್ದು ಸೆಲ್ಫ್ ಅವೇರ್ ಆಗಬೇಕು. ಇದು ನಮ್ಮ ಇಂಡಿಯಾದಲ್ಲಿ ಆಗಕ್ಕೆ ಚಾನ್ಸೇ ಇಲ್ಲ. ಅದು ಎಲ್ಲಿವರೆಗೂ ಆಗಕ್ಕೆ ಚಾನ್ಸ್ ಇಲ್ವೋ ಅಲ್ಲಿವರೆಗೂ ಈ ಫಾರ್ಮಾ ಕಂಪ್ನಿಗಳು ಒಳ್ಳೆ ದುಡ್ಡು ಮಾಡ್ತಾರೆ. ನೀವೇ ನೋಡಿ, ಡೊಮೆಸ್ಟಿಕ್ ಫಾರ್ಮಾ ಕಂಪ್ನಿಗಳು, ಡೊಮೆಸ್ಟಿಕ್ ಅಂದರೆ ಅವ್ರ ಫೋಕಸ್ ಓನ್ಲಿ ಮೇನ್ ಇಂಡಿಯಾದಲ್ಲೇ ಇರುತ್ತೆ, ಇಂಡಿಯಾದಲ್ಲೇ ಮೇನ್ ಸೇಲ್ಸ್ ಆಗ್ತಿರುತ್ತೆ. ಅಂಥ ಫಾರ್ಮಾ ಕಂಪ್ನಿಗಳದ್ದು ROC ಅಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು, FMCG ಕಂಪ್ನಿಗಳು ಯಾವ ಥರ ಅರ್ನ್ ಮಾಡ್ತವೆ ಸೇಮ್ ಅದೇ ಥರನೇ ಇಂಡಿಯನ್ ಡೊಮೆಸ್ಟಿಕ್ಲಿ ಫೋಕಸ್ ಮಾಡಿರೋ ಫಾರ್ಮಾ ಕಂಪ್ನಿಗಳು ಅದೇ ಥರನೇ ಅರ್ನ್ ಮಾಡ್ತಾರೆ. ಇಲ್ಲಿ ನೋಡಿ, ಆಬರ್ಟ್ ಇಂಡಿಯಾದು ROCE 41% ಇದೆ, ಸೆನೋಪಿದು ROCE 26% ಇದೆ, ಫೈಸರ್ದು ROCE 20% ಇದೆ, JB ಕೆಮಿಕಲ್ದು ROCE 23% ಇದೆ, FDCದು ROCE 22% ಇದೆ. ನೀವೇನಾದರೂ ಫಾರ್ಮಾ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡ್ಬೇಕಂತಿದ್ರೆ ನೀವು ಮೇಜರ್ಲಿ ಈ ಥರ ಡೊಮೆಸ್ಟಿಕ್ಲಿ ಯಾರು ಓರಿಯೆಂಟೆಡ್ ಆಗಿರ್ತಾರೆ, ಡೊಮೆಸ್ಟಿಕ್ಲಿ ಯಾರು ಫೋಕಸ್ ಆಗಿರ್ತಾರೆ ಅಂಥ ಫಾರ್ಮಾ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾವು ದುಡ್ಡು ಮಾಡ್ಬೋದು. ಬಿಕಾಸ್ ಅವ್ರದ್ದು ROCE ತುಂಬ ಜಾಸ್ತಿ ಇದೆ. ನೀವೇ ನೋಡಿದ್ರೆ ಅವ್ರ ಬಿಸ್ನೆಸ್ ಮಾಡಲ್ ಯಾವ ಥರ ಇದೆ, ಎಷ್ಟು ಚೆನ್ನಾಗಿದೆ, FMCG ಬಿಸ್ನೆಸ್ ಥರ ಇದೆ. ಲೈಕ್ ಒಂದು ಸಲ ನೀನು ಬ್ರ್ಯಾಂಡಿಂಗೋಸ್ಕರ ದುಡ್ಡು ಖರ್ಚು ಮಾಡು, ಆಮೇಲೆ ಆಟೋಮೆಟಿಕ್ಲಿ ನಿನಗೆ ರೆವಿನ್ಯೂ ಬರ್ತಾನೆ ಇರುತ್ತೆ. FMCG ಕೂಡ ಅದೇ ಥರನೇ. ನಿಮ್ಮ ತಲೆಯಲ್ಲಿ ಒಂದು ಸಲ ಮ್ಯಾಗಿ ಅಥವಾ ಬೂಸ್ಟು, ಹಾರ್ಲಿಕ್ಸು ಈ ಥರ ನಿಮ್ಮ ತಲೆಯಲ್ಲಿ ಒಂದು ಸಲ ಅದು ಬ್ರ್ಯಾಂಡ್ ನೇಮ್ ಬಂದುಬಿಟ್ರೆ ನೀವೇ ಖುದ್ದಾಗಿ ಹೋಗಿ ಅಂಗಡಿನಲ್ಲಿ ಕೆಳಗೆ ಸ್ಟಾರ್ಟ್ ಮಾಡ್ತೀರಾ. ಸೇಮ್ ಅದೇ ಥರನೇ ಈ ಡೊಮೆಸ್ಟಿಕ್ ಫಾರ್ಮಾ ಕಂಪ್ನಿಗಳು ರೆವಿನ್ಯೂ ಮಾಡ್ತಿದ್ದಾರೆ. ಈ ವಿಡಿಯೋ ಬಂದ್ಬಿಟ್ಟು ಯಾರು ಸರಿ ಯಾರು ತಪ್ಪು ಅಂತ ಹೇಳಕ್ಕೆ ಮಾಡಿದ್ದಲ್ಲ, ಯಾವ ಥರ ಒಂದು ಇಂಡಸ್ಟ್ರಿ ವರ್ಕ್ ಆಗುತ್ತೆ ಅಂತ. ಎಲ್ಲ ಇಂಡಸ್ಟ್ರಿಗಳಲ್ಲೂ ಒಂದು ಲೂಪ್ ಹೋಲ್ ಇರುತ್ತೆ, ಎಲ್ಲ ಇಂಡಸ್ಟ್ರಿಗಳಲ್ಲೂ ಒಂದು ಪ್ರಾಬ್ಲಮ್ ಇರುತ್ತೆ. ಆ ಪ್ರಾಬ್ಲಮ್ನ ಯೂಸ್ ಮಾಡ್ಕೊಂಡು ನಾವು ಯಾವ ಥರ ದುಡ್ಡು ಮಾಡ್ಬೋದು ಅಂತ ನಿಮಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ. ಅದೇ ರೀತಿ ಈ ಇಂಡಸ್ಟ್ರಿನಲ್ಲಿ ಮತ್ತೆ 2 ಇಂಡಸ್ಟ್ರಿ ಇದ್ದಾವೆ. ಒಂದು API ಇಂಡಸ್ಟ್ರೀಸು, ಇನ್ನೊಂದು ಕ್ರಾಮ್ಸ್ ಇಂಡಸ್ಟ್ರೀಸು. ಇವೆರಡು ಇಂಡಸ್ಟ್ರೀಸು ಚೈನಾ +1 ಸ್ಟ್ರಾಟಜಿಯಿಂದ ಸಖತ್ತು ಬೂಮ್ ಆಗ್ತಿದ್ದಾವೆ. ನೆಕ್ಸ್ಟ್ ಇಂಡಿಯಾದಲ್ಲಿ ಮೆಗಾ ಟ್ರೆಂಡ್ ಅಂತ ಏನಾದರೂ ಬಂದರೆ ಇವೆರಡು ಇಂಡಸ್ಟ್ರಿನಲ್ಲಿ ಬರುತ್ತೆ. ಅದು ಹೇಗೆ ಎತ್ತ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರೂ ಮಾಡ್ತೀನಿ, ಬಿಕಾಸ್ ಈ ವಿಡಿಯೋ ಲೆಂತ್ ಆಗುತ್ತೆ ಅಂತ. ನಾನು ಅವಾಗಲೇ ಹೇಳಿದಂಗೆ ಕೆನರಾ HSBCನವರು ಒಂದು NFO ತರ್ತಿದ್ದಾರೆ. ಆ NFOದಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಪಾಲಿಸಿ ಬಜಾರ್ ಲಿಂಕ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ. ಕೇವಲ ₹10 ಪರ್ NAV ಹೆಂಗೆ ಸಿಗುತ್ತೆ ನೀವೇನಾದರೂ ಮುಂಚೆ ಇನ್ವೆಸ್ಟ್ ಮಾಡಿದ್ರೆ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ನಾಲೆಡ್ಜ್ ಸಿಕ್ಕಿದ್ರೆ ಏನು ನಾಲೆಡ್ಜ್ ಸಿಕ್ತು ಅಂತ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಆಮೇಲೆ ಈ ವಿಡಿಯೋನ ಲೈಕ್ ಮಾಡಿ, ಯಾಕಂದರೆ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಇಂಡಿಯಾದಲ್ಲಿ ಫಾರ್ಮಾ ಇಂಡಸ್ಟ್ರಿ ಯಾವ ಥರ ನಡೀತಾ ಇದೆ ಅಂತ. ನೀವು ಲೈಕ್ ಮಾಡಿದ್ರೆ ಯೂಟ್ಯೂಬ್ ಈ ವಿಡಿಯೋನ ಬೇರೆಯವರಿಗೆ ರೆಕಮೆಂಡ್ ಮಾಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.